ಕೃಷಿ ಅಂದ ತಕ್ಷಣ ಲಾಭ ಅಂತ ಒಬ್ಬರ ತಲೆ ಹೊರಗಾರ ಬರ್ಲಿತ್ತದ ಎದಿ ಮುಟ್ಕೊಂಡ್ ಎದಿ ಮೇಲೆ ಕೈ ಇಟ್ಕೊಂಡು ಹೇಳ್ರಿ. ಈ 1200 ಕೋಟಿ ರೂಪಾಯಿದು ವ್ಯವಹಾರ ಆಗ್ಲಿಕ್ಕತ್ತದಲ್ಲ ಗೊಬ್ಬರದ್ದು ಪ್ರತಿ ಒಂದು ಮುಂಗಾರಿ ಸೀಸನ್ಗೆ ಬರೀ ಧಾರವಾಡ ಒಂದೇ ಜಿಲ್ಲೆ ಒಳಗೆ ಸಾವಯವ ನೈಸರ್ಗಿಕ ಅದು ಇದು ಎಲ್ಲಾ ಬಿಡೋಣ. ನಿಮ್ ಪ್ರಕಾರ ಕೃಷಿ ಅಂದ್ರೆ ಏನು? ಒಳಗ್ ಹಾಕಿ ಹಿಂಗ್ ತಿರುಳ ಇದನ್ನ ಮಾಡಿ ಬೇರ್ ಸಮೇತ ಕೀಳ್ಬೇಕಲ್ಲ ಅದನ್ನ, ಅದು ಒಳಗ್ ಚರ್ನ ಆಗ್ಬೇಕಲ್ಲ ಅದಕ್ಕೆ. ಅಲ್ಲಿ ದನ ಕಾಯವ ದಡ್ಡ ಅಂತ ನಾನು ಹೆಂಗ್ ದಡ್ಡ ಅದ ಗೊತ್ತಿಲ್ಲ, ಬೇರೆದೇನು ಗೊತ್ತಿರಂಗಿಲ್ಲ. ಸರಿ ರೀ, ಈಗ ನಾವೊಂದು ಉದಾಹರಣೆ ಹೇಳ್ತೀನಿ ರೀ ಅಕ್ಕ. ದಾರು ಮಾರವ ಇದಾನೊಬ್ಬ, ಯಾಕೆ ದಾರು ಮಾರೋನೆ ಅಂತ ಬೈಲಿಲ್ಲ? ದುಡ್ಡು ಚೆನ್ನಾಗೈತೆ. ಸರಿ, ಎಂತ ದುಡ್ಡು ಚೆನ್ನಾಗೈತೆ? ಅದು ಯಾವ ರೀತಿ ಬಂದಿದ್ ದುಡ್ಡಿದೆ? ಆದ್ರೂ ಅವನಿಗೆ ಒಬ್ರು ಬೈಲಿಲ್ಲ. ಇವ ಚೆನ್ನಾಗ್ ಹಾಲು ಐನು ತುಪ್ಪ ಉಂಡ ನೆಮ್ಮದಿ ಇಲ್ಲ ಬದುಕಿಲ್ರೇ ಅಂತ ಹೇಳಿ ಇವ ದನಕಾದ್ರೆ ಅವ ಕೆಟ್ಟವ. ದಾರುನ ಬೇಕು. ಇವಾಗಿನ ಜಗತ್ತಿನೊಳಗೆ ಹೆಂಗಾಗಿದೆ ಅಂದ್ರೆ ಸರ್, ನಾವು ಹಾಲನ್ನ ಮನೆ ಹತ್ರ ಹೋಗಿ ಕೊಟ್ಟರು ಸಮೇತ ತಗೊಳಲ್ಲ ಸರ್. ತಗೊಳಲ್ಲ. ಇವತ್ತಿನ ರೇಟ್ ಏನಾಗಿದೆ ಅಂದ್ರೆ ಸರ್, 1 ಲೀಟರ್ಗೆ 30 ರೂಪಾಯಿ ಹಾಲಿದೆ, 190 ಪ್ಯಾಕೆಟ್ಗೆ 80 ರಿಂದ 90 ರೂಪಾಯಿ ರೇಟ್ ಇದೆ. ಆದ್ರೂ ಹಾಲನ್ನ ಕುಡೀರಪ್ಪ, ನೀವು ಬಲಿಷ್ಠರಾಗ್ತೀರಿ, ಮುಂದ್ ಬೆಳವಣಿಗೆ ಸುರಕ್ಷಿತವಾಗಿ ಇರ್ತೀರಿ ಅಂದ್ರು ಹಾಲನ್ನ ಯಾರು ಮುಟ್ಟಲ್ಲ ಸರ್. ದಾರು ಅಂದ್ರೆ ಅತಿ ಬೇಗ ಆಕರ್ಷಣೆ, ಅದ್ರಲ್ಲಿ ಇರ್ತಕ್ಕಂತ ಪವರ್, ಅವನಿಗೆ ಒಬ್ಬ ಮನುಷ್ಯ ಇದ್ದಿದ್ದು ನನ್ ಸುತ್ತ 10 ಜನ ಇದಾರ ಅನ್ನೋ ಒಂದ್ ಭಾವನೆ ಮೂಡ್ಸುತ್ತೆ. ಅಷ್ಟು ಅಂತ ಆಕರ್ಷಣೆ ಹಾಲ್ನಾಗ ಯಾಕೆ ಬರ್ಲಿಲ್ಲ ಅನಿಸ್ತದ ನಿಮ್ಗೆ ಸರ್? ಅದು ಆಕ್ಚುಲಿ ಹಾಲಿನಿಂದ ದಾರು ಒಳಗೆ ಇನ್ನೂ ಜಾಸ್ತಿ ಇದೆ ಮೇಡಮ್, ನಿಮ್ಗೆ ಗೊತ್ತಿಲ್ರಿ? ಕೇಳ್ರಿ ಕುಡ್ದವ್ರು. ಕುಡ್ದವ್ರಿಗೆ ಮೊನ್ನೆರು ಒಂದೇ ಕ್ವಾರ್ಟರ್ಗೆ ಕಿಕ್ಕೇರ್ ಆಗತ್ತೈತಿ, ಇವತ್ತು 2 ಹೊಡೆದ್ರು ಹೋಗಲ್ತ ನೋಡ ಸರ್. ಇನ್ನು ಭಾರಿ ಇರ್ತೈತಿ. ಯಾಕೆ ಅನ್ಬಾರ್ದ ಕೇಳ್ರಿ, ಶುರು ಮಾಡ್ರಿ. ಯಾಕೆ ಅನ್ಬಾರ್ದ್ರಿ ಹೇಳ್ರಿ? ದನ ಅಂತ ಯಾಕೆ ಅನ್ಬಾರ್ದು ಹೇಳ್ರಿ? ಹೇಳ್ರಿ, ಮಾಡ್ರಿ ಮಾಡ್ರಿ ಮಾಡ್ರಿ. ಸರಿ ಅದ ಮಾಡ್ರಿ, ಸಮಸ್ಯೆ ಇರ್ಲಿಲ್ಲ. ಶುರು ಯಾರು ಮಾಡ್ಬೇಕು? ನಮ್ಮ ಮನೆ ಸರ್, ಸಮಾಜಕ್ಕೆ ಸ್ವಾಮಿ ವಿವೇಕಾನಂದ ಅಂತವ್ರು ಬೇಕು ಸರ್, ಗೌತಮ್ ಬುದ್ಧ ಬೇಕು ಸರ್, ಅಂಬೇಡ್ಕರ್ ಬೇಕು ಸರ್. ಆದ್ರೆ ನಮ್ಮ ಮನೆಗೆ ಹುಟ್ಬಾರ್ದು ಸರ್, ಮಗಲ್ ಮನೆಗೆ ಹುಟ್ಬೇಕವ. ನಮ್ಮ ಮನೆಗೆ ಹುಟ್ಟಿದ್ರೆ ಸಮಸ್ಯೆ ಆಗ್ತದೆ ಸರ್. ನಂಗೆ ವಯಸ್ಸಾದ್ಮೇಲೆ ನನ್ನ ಮಗ ನಾನು ನೋಡ್ಕೋಬೇಕಲ್ಲ ಸರ್. ಸರಿ ಅದ ಸರ್. ಅದೇ ನಾ ಹೇಳ್ತಾ ಇರೋದು, ಅದೇ ಲೋಕಾರೂಢಿಯೊಳಗೆ ನೀವು ಹೆಂಗ್ ಅದನ್ನ ಜಾಸ್ತಿ ಪ್ರಯೋಗ ಮಾಡ್ತಾ ಹೋಗ್ತಿರಲ್ಲ, ಹಂಗಂಗೆ ಅದ್ರ ಬಗ್ಗೆ ಸ್ವೀಕಾರ ಮನೋಭಾವ ಆಗ್ಲಿಕ್ಕೆ ಶುರು ಆಗ್ತದೆ. ನಾವ್ ಇಲ್ಲಿ ತನಕ ಏನ್ ಮಾತಾಡಿವ್ರಿ? ಕೃಷಿ ಅಂದ ತಕ್ಷಣ ಲಾಭ ಅಂತ ಒಬ್ಬರ ತಲೆ ಹೊರಗಾರ ಬರ್ಲಿತ್ತದ ಎದಿ ಮುಟ್ಕೊಂಡ್ ಎದಿ ಮೇಲೆ ಕೈ ಇಟ್ಕೊಂಡು ಹೇಳ್ರಿ. ಯಾಕೆ ನಷ್ಟ ಅಂತ ಯಾಕೆ ಬರ್ಲಿತ್ತದ ನಿಮ್ಗೆ? ಸರಿ, ಪದ್ಧತಿ ಸರಿ ಇಲ್ಲ. ಹಗರಾಗೈತೆ ಅಂದ್ರಲ್ರಿ, ಮತ್ತೆ ಎಲ್ಲಾ ಟ್ರ್ಯಾಕ್ಟರ್ ತಂದ ಬೇಕ್ರಿ. ಬರೋಬ್ರಿ ಬರೋಬ್ರಿ, ವೆರಿ ಗುಡ್. ಅದೇ ಮುಗ್ದ ಹೋತಲ್ಲ ಶಾಂತಿ. ಇನ್ನೇನ ಸರಿ, ಅದು ಪ್ರಕೃತಿ ವಿಕೋಪ ಈಗಿತ್ತೇನ್ ಸರ್? ಮೊದ್ಲಿಂದ ಇತ್ತು ಅಥವಾ ಈಗ ಜಾಸ್ತಿ ಆಗಿದ್ದು? ಜಾಸ್ತಿ ಯಾಕಾಯ್ತು, ಯಾರು ಮಾಡಿದ್ರು ಅದನ್ನ ಒಂಚೂರು ಟಚ್ ಮಾಡೋಣ್ರಿ. ರೈಟ್. ಸೊ ಅಲ್ಟಿಮೇಟ್ಲಿ ಏನಾಗೈತ್ರಿ, ದನ ಕಾಯೋದು ನಷ್ಟ. ಇಲ್ಲಿಗೆ ಬಂದ್ ನಿಂತೀವಿ, ಅದಕ್ಕೆ ನಾವು ದನ ಇಟ್ಕೊಳಕತ್ತಿಲ್ಲ, ಹೌದ್ರಿ? ಈಗ ನಾಳೆ ಅಕಸ್ಮಾತ್ ಆಗಿ ಮನ್ಯಾಗ ಒಂದ್ 5 ದನ ಇದಾವಂದ್ರ ತಿಂಗಳಿಗೆ 1 ಲಕ್ಷ ರೂಪಾಯಿ ಬರ್ತದಂದ್ರ, ಹಾಲು ಹಿಂಡೋದ್ ಬೇಡ, ಬರೀ ಸಗಣಿ ಒಳಗೆ ನಾ ಕೇಳಿದ್, ತಿಂಗಳಿಗೆ 1 ಲಕ್ಷ ರೂಪಾಯಿ ಬರ್ತದಂದ್ರ ಮನ್ಯಾಗ 5 ದನ ಅದಾವಂದ್ರ ದನ ಇಟ್ಕೋತಿರೋ ಬ್ಯಾಡ ಅಂತಿರೋ? ಏನ್ ತ್ರಾಸ ಆದ್ರೂ ಇಟ್ಕೋತೀರಿ, ಹೌದಾ? ಹಾ, ಒಟ್ ಕೈಯಾರ ರೊಕ್ಕ ಬರ್ಬೇಕು ಅಷ್ಟೇ. ಈಗ ಬರಂದ ಇಲ್ಲೇ ಇತ್ತು ಟ್ರೆಜರರ್ ಅಲ್ಲಿ ಕುಂತಾರ, ಅವ್ರು ಸುಮ್ಮ ಅದಾರ ಇಷ್ಟದ ಖಜಾಂಚಿ. ಬೇಕಾಗಿರೋದು ಇಷ್ಟೇ. ಅದ್ ಹೆಂಗ ಅನ್ನೋದು ಮರ್ತೀವಿ. ಲೆಕ್ಕಾಚಾರ ಕೊಡ್ತೇನ್ರಿ, ಯಾಕೆ ನಷ್ಟ ಲೆಕ್ಕಕ್ಕೆ ತಗೊಂಡ್ ಹೋಗಿ ಅದನ್ನ ಇಟ್ರು ಅನ್ನೋದು. ಈಗ ರೀಸೆಂಟ್ ಆಗಿ ಮುಂಗಾರು ಇದನ್ ಬಂದಿತ್ತು, ಧಾರವಾಡ ಜಿಲ್ಲಾದ್ದು ಲೆಕ್ಕಾಚಾರ ಕೊಟ್ಟಿದ್ರು. ಒಂದ ಮುಂಗಾರಿ ಇದೆ ಬೇಡಿಕೆಗೆ ಬರೀ ಗೊಬ್ಬರದ್ದು, ರಸಗೊಬ್ಬರದ್ದು 54,000 ಟನ್ ಏನೋ ಎಷ್ಟೋ ಬೇಕಾಗ್ತದಂತ. ನನ್ನ ಕಡೆ ಫೋಟೋ ಐತಿ, ತೋರಿಸ್ತೀನಿ ಬೇಕಾ ಪೇಪರ್ ಒಳಗೆ. 54,000 ಟನ್ ಗೊಬ್ಬರ ಅಂದ್ರೆ ಎಷ್ಟ್ ಚೀಲ ಗೊಬ್ಬರ ಆಗ್ತೈತ್ರಿ? ಬರೀ ಧಾರವಾಡ ಜಿಲ್ಲೆದ ಅಷ್ಟೇ ಮಾತಾಡತ್ತೀನಿ.
ಡಿವೈಡೆಡ್ ಬೈ 45 ಮಾಡ್ರಿ. 54 ಮುಂದೆ 6 0 ಬರೀರಿ, ಡಿವೈಡೆಡ್ ಬೈ 45. 1,80,000 ಆಗುತ್ತೆ. ಲೆಕ್ಕ ಮಾಡ್ರಿ. 10,80,000 ಆಗುತ್ತೆ. ಎಷ್ಟ್ ಚೀಲ? ಅದೇ 10,80,000 ಚೀಲ ಚೀಲ ಆಗೋದು. ಒಂದು ಚೀಲಕ್ಕೆ ಅಂದಾಜು ಎವರೇಜ್ ರೇಟ್ ಏನ್ ಹಿಡಿತೀರಿ? 1,000 ರೂಪಾಯಿ ಹಿಡಿತೀರಾ? ಯೂರಿಯಾದ ಕಮ್ಮಿ ಐತಿ, DAP ಜಾಸ್ತಿ ಐತಿ, NPK ಅದ್ರದ್ದು ಜಾಸ್ತಿ ಐತಿ ಅಂದ್ರೆ ಒಂದ್ ಚೀಲಕ್ಕೆ 1,000 ರೂಪಾಯಿ ಹಿಡ್ಕೊಂಡ್ರೆ ಎಷ್ಟು ಬಿಸ್ನೆಸ್ ಆಗ್ಬೋದ್ರಿ? ಅಲ್ಲ ಎವರೇಜ್ ಹಿಡೀರಿ ಸರ್, ಎವರೇಜ್ 1,000. ಸುಮ್ ಲೆಕ್ಕ, ಒಂದ್ ನಿಮ್ಗೆ ಗೊತ್ತಾಗ್ಲಿದ್ದ ದನದೊಳಗೆ ಎಷ್ಟು ಲಾಭ ಐತೆ ಅನ್ನೋದು. ಎವರೇಜ್ 1,000 ಹಿಡ್ಕೋರಿ ಸರ್. ಹೆಂಗ್ ಮೇಡಮ್ ಲೆಕ್ಕ ಮಾಡಿ ಆಗೋಲ್ತ ನೋಡ್ರಿ ಹಂಗ ಸರ್ ಹಾ. 120 ಕೋಟಿ ಆಗುತ್ತೆ ಸರ್. ನೋಡ್ರಿ ಇನ್ನೊಮ್ಮೆ ಲೆಕ್ಕ ಮಾಡಿ. 12,000 ಕೋಟಿ 1,200 ಕೋಟಿ ಆಗ್ಬೋದು ನೋಡ್ರಿ. ಅಂಕಿ ಎಣಸಾಕು ನನಗ್ ಸರಿ ಗೊತ್ತಾಗಲ್ತ, ಅಷ್ಟು ಬಿಸ್ನೆಸ್ ಆಗತ್ತೆ. ಎಲ್ಲೇ ಧಾರವಾಡ ಜಿಲ್ಲಾದಾಗ ಅಷ್ಟೇ, ಅದು ಬರೀ ಮುಂಗಾರಿಗೆ, ಅದು ಬರೀ ಗೊಬ್ಬರಕ್ಕ. ಇನ್ನು ಕೀಟನಾಶಕ, ಕಳೆನಾಶಕ, ಫಂಗಿಸೈಡ್ ಅದಕ್ಕೆ ಯಾವ್ದಕ್ಕೂ ಹೋಗಿಲ್ಲ ನಾ. ಸರಿ, ಒಂದ್ ಹಂಗೆ ಉದಾಹರಣೆ ತಗೊಳ್ರಿ. ಈ 1,200 ಕೋಟಿ ರೂಪಾಯಿದು ವ್ಯವಹಾರ ಆಗ್ಲಿಕ್ಕತ್ತದಲ್ಲ ಗೊಬ್ಬರದ್ದು, ಪ್ರತಿ ಒಂದು ಮುಂಗಾರಿ ಸೀಸನ್ಗೆ ಬರೀ ಧಾರವಾಡ ಒಂದೇ ಜಿಲ್ಲೆ ಒಳಗೆ ಎಷ್ಟ್ ಜಿಲ್ಲೆ ಅದಾವ್ರಿ ಕರ್ನಾಟಕದ? 1,200 ಕೋಟಿ ರೂಪಾಯಿ ಮೊದಲು ಊರ್ ತುಂಬಾ ದನ ಇದ್ದಾಗ ಆ 1,200 ಕೋಟಿ ರೂಪಾಯಿ ಎಲ್ಲಿತ್ತು? ನಮ್ಮಲ್ಲಿ ದನದ ವ್ಯಾಲ್ಯೂ ಎಷ್ಟು ಹಂಗೈತೆ? ಒಂದ್ ಜಿಲ್ಲೆಗೆ 1,200 ಕೋಟಿ ಅಂತೀರಿ, ಇನ್ನು 1,500 ಕೋಟಿ ಅಂತೀರಿ. ನಾವು ಯಾವ್ದೋ ಒಂದು ಕಾರ್ಯಾಗಾರದೊಳಗೆ ಹೇಳಿದ್ದು, ಇಲ್ಲೇ ಡಂಬಳದಿಂದ ಒಬ್ರು ಬಂದಿದ್ರು, ಮಂಜುನಾಥ್ ಅಂತ ಹೇಳಿ. ಇಲ್ಲ ಏನಾರು ಬಂದಾರ? ಇಲ್ಲ ಅವರು ಮೊನ್ನೆ ಬಂದು ಹೇಳಿದ್ರು, ಸರ್ 2 ಆಕಳದಾವ್ ಮನ್ಯಾಗ, ಅವನ್ನ ಮಾರ್ಬೇಕಂತ ಅನ್ಕೊಂಡಿದ್ದೀರಿ ಕಟ್ಕರ್ಗೆ, ಅದ ಅಷ್ಟೊತ್ತಿಗೆ ನಿಮ್ ಕಾರ್ಯಾಗಾರದ ಇದನ್ ಸಿಕ್ತು, ಬಂದೆ. ಅವತ್ತು ವಾಪಸ್ ಹೋಗಿ ಮಾರ್ಬಾರ್ದಂತ ನಿರ್ಧಾರ ಮಾಡಿ ಮನ್ಯಾಗ ಇಟ್ಕೊಂಡೇನಿ. ಅವತ್ ನೀವೊಂದ್ ಮಾತು ಹೇಳಿದ್ರಿ, ಅದಕ್ಕೋಸ್ಕರ ಅದನ್ನ ಮಾರ್ಲೇಬಾರ್ದಂತ ನಿರ್ಧಾರ ಮಾಡಿ ಹೋಗಿದ್ದೆ. ನನಗ್ ನೆನಪಿರ್ಲಿಲ್ಲ ಅವ್ರ ಕಾರ್ಯಾಗಾರ ಬಂದಾರ ಅನ್ನೋದು. ನನಗೆ ಇತ್ತಿತ್ಲಾಗ ಸ್ವಲ್ಪ ವಯಸ್ಸು ಜಾಸ್ತಿ ಆಗ್ಲಿಕ್ಕತ್ರಿ, ಮರೆಯಾಗತ್ತೀನಿ ನಾನು, ಮುಖಗಳು ಜಾಸ್ತಿ ಭೇಟಿ ಆಗ್ಲಿಕ್ಕತ್ತವಂಗ. ಕೇಳಿದ್ರೆ ಏನ್ ಹೇಳಿದ್ದೆ ನನ್ಗೆ ನೆನಪು ಇಲ್ಲ ಸರ್. ನೀವು ಅವತ್ ಮಾತಾಡ್ತಾ ಹೇಳಿದ್ರಿ, ನೀವು ಕೇಳಿದಷ್ಟು ದುಡ್ಡು ಕೊಡಿಸ್ತೀನಿ, ಬೇಕಂದಷ್ಟು ಕೋಟಿಗಟ್ಲೆ ಫಂಡ್ಸ್ ಕೊಡ್ಸೋಣ, ಈ ಕಡೆಯಿಂದ ಹುಲ್ಲು ಹೊಟ್ಟು ಹಾಕಿದ್ರೆ 1 ಗಂಟೆ ಒಳಗೆ ಈ ಕಡೆ ಸಗಣಿ ಬರುವಂತದ್ ಒಂದ್ ಮಷಿನ್ ತಯಾರು ಮಾಡ್ಕೊಡ್ರಿ ಅಂತ ಹೇಳಿದ್ನಂತ. ನನಗೆ ನೆನಪಿರ್ಲಿಲ್ಲ. ಹೆಂಗ್ ಸಾಧ್ಯ ಆಯ್ತು? ಮಾಡ್ಲಿಕ್ಕೆ ಅವಕಾಶ ಅದ ಅಂತೀರಿ? ಅಲ್ಲ, ದನ ಮಾಡ್ಲಿಕ್ಕೆ ಅವಕಾಶ ಅದ, ಹಂಗ್ ಮಷಿನ್ ಮಾಡಕ್ ಅವಕಾಶ ಐತ್ರಿ? ಸರಿ, ಈಗ ಆಗ್ಲೇ ಪ್ರಸ್ತಾಪ ಆಯ್ತು, ವೇಸ್ಟ್ ಡಿಕಂಪೋಸರ್ ಹೊಡಿಬೇಕು, ಮತ್ತೊಂದು ಹೊಡಿಬೇಕು, ಮತ್ತೊಂದು. ಯಾವ್ದು ತಪ್ಪಂತ ಹೇಳ್ತಿಲ್ರಿ. ಇದು ಎಲ್ಲ ಇಲ್ಲಿಗೆ ಬಂದು ಒಂದು ಮುಂದೆ ಇಡ್ತೀನಿ ನಿಮ್ಗೆ ವಿಷಯ. ಒಂದು ನನ್ನ ಕಡೆಯಿಂದ ವಿನಂತಿ ಏನದಂದ್ರ, ನಾ ಹೇಳಿದ್ದನ್ನ ಯಾವುದನ್ನು 0.1% ಅಷ್ಟನ್ನು ಸರಿ ಅಂತ ನೀವು ಒಪ್ತಕ್ಕದ್ದಲ್ಲ. ನಾನು ಇವತ್ತು ನಿಮ್ ಮುಂದೆ ಏನ್ ಹೇಳಿತೇನಲ್ರಿ, ಏನ್ ಪ್ರಸ್ತಾವನೆ ಇಡ್ಲಿತೇನಲ್ಲ, ಯಾವುದನ್ನು ಇವ ಹೇಳಿದ್ ಸರಿ ಅಂತ ನೀವು ಒಪ್ಪುವಂಗೆ ಇಲ್ಲ. ನನ್ನ ಕಡೆಯಿಂದ ಕಂಡೀಷನ್, ನೀವು ನಾನು ಮುಂದೆ ಇಡ್ತಾ ಇರೋ ವಿಷಯನ ಪ್ರಸ್ತಾವನೆ ರೂಪದೊಳಗೆ ತಗೋಬೇಕು. ಅಂದ್ರೆ ನಾ ಮುಕ್ತವಾಗಿಟ್ಟಿನಿ, ಅದು ಸರಿನೋ ತಪ್ಪೋ ಗೊತ್ತಿಲ್ಲ ನನಗೂ, ನನಗೆ ಹಿಂಗ್ ಕಂಡದ್ರಿಪ್ಪ, ನೋಡ್ರಿ ನಿಮ್ಗೆ ಸರಿ ಅನ್ಸಿದ್ರೆ ಸ್ವೀಕಾರ ಮಾಡ್ರಿ, ಇಲ್ಲ ಅಂದ್ರೆ ಬಿಟ್ಬಿಡ್ರಿ. ಇಲ್ಲ ಇನ್ನೊಂದ್ ಸ್ವಲ್ಪ ಚರ್ಚೆ ಆಗ್ಬೇಕಂತ ಚರ್ಚೆ ಮಾಡೋಣ, ವಾದ ಮಾಡೋಂಗಿಲ್ಲ. ಯಾಕೆ? ಚರ್ಚೆಗೂ ವಾದಕ್ಕೂ ಬಹಳ ವ್ಯತ್ಯಾಸ ಅದ. ಏನದ ಅಂತೀರಿ? ಕರೆಕ್ಟ್, ಗೊತ್ತೇ ಇಲ್ಲ ಚರ್ಚೆ ಒಳಗೆ ಯಾವ್ದು ಸರಿ ಅಂತ ಹೇಳಿ. ನನಗೂ ಗೊತ್ತಿಲ್ಲ ಅಂತ ಹೇಳಾಕತ್ತೀನಿ ನಾ, ನೀವು ನಂದು ಸರಿ ಅಂತ ಒಪ್ಕೊಳ್ಳೋಂಗೆ ಇಲ್ಲ. ಹಂಗಂದ್ರೆ ಚರ್ಚೆ ಮುಂದೆ ಹೋಗಿ. ಹೆಂಗಂತೀರಿ? ಒಪ್ಪಿಗೆ ಇದ್ರಿ ಇದಕ್ಕೆಲ್ಲದಕ್ಕೂ? ಎಸ್, ಯಾವ್ದು ನನ್ ಸರಿ ಅನ್ನೋಂಗಿಲ್ಲ. ಹಾ, ರೈಟ್. ಸೊ ಒಂದು ಸರಿ ನಾ ಪ್ರಸ್ತಾವನೆ ಇಟ್ಟಾದ ಮೇಲೆ ನೀವು ಮುಂದಿಂದ ಏನ್ ಅದ್ರ ಪ್ರಾಸೆಸ್ ಏನಿದೆ, ನೀವು ಅದನ್ನ ತರ್ಕ ಮಾಡ್ಬೇಕು. ಹೌದು, ಏನೋ ಹೇಳಾಕತ್ತಾನಲ್ಲ, ನನ್ನ ಹೊಲ್ದಾಗ ಹಿಂಗಾಗಿತ್ತಲ್ಲ, ಹಂಗಾಗಿತ್ತಲ್ಲ, ಹಿಂಗಾಗಿತ್ತಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತೈತಲ್ರಿ ಮೆದುಳಲ್ಲಿ. ಇವ್ ಹೇಳತಾನ, ನನ್ನ ಹೊಲ್ದಾಗ ಅಲ್ಲಿ ಬದು ಮೇಲೆ ಹಂಗ್ ಗಿಡ ಇತ್ತು, ಗಿಡ ತೆಗಿಬೇಕನ್ನತ್ತಿದ್ದೆ, ಇಟ್ಕೋಬೇಕನು, ಇದೆಲ್ಲ ಬರಕ್ ಶುರು ಆಗ್ತದೆ. ಹೆಂಗೆ ಆದ್ರೂ ನಿನ್ನೆ ಪ್ಯಾಟಿ ಸರ್ ಭಾರಿ ಚಂದ ಹೇಳತ್ತಿತ್ತು, ನನ್ನ ಹೊಲನೇ ನನ್ ಜಗತ್ ಅಂತ ಬರ್ತಾರ್ರಿ ನಾಳೆ ಎಲ್ಲಾರು. ನನ್ನ ಹೊಲದಾಗ ಹಿಂಗಾಗಿತ್ತು ಸರ್, ನನ್ನ ಹೊಲದಾಗ ಹಿಂಗಾಗಿದೆ, ಇದನ್ನೇ ಚರ್ಚೆ ಮಾಡೋಣ. ಸೊ ಹಂಗಿದ್ರೆ ಚರ್ಚೆ ಏನ್ ಮಾಡೋಣ್ರಿ?
ನೀವು ನಿಮ್ಮ ಹೊಲ ಚರ್ಚೆ ಮಾಡಿದ್ರೆ ನಾನು ನನ್ನ ಹೊಲ ಚರ್ಚೆ ಮಾಡ್ತೀನಿ. ಎಲ್ಲಿಗೆ ಹೋಗ್ತದ? ಯಾರಿಗಾರ ಏನಾರ ಪರಿಹಾರ ಸಿಗ್ಬೋದ ಅನಿಸ್ತದ? ಒಬ್ಬರಿಗಾರ ಪರಿಹಾರ ಸಿಗ್ಬೋದ ಅಂತ ಹೇಳಿ ಹೆಂಗೆ? ನಿಮ್ ಹೊಲದ್ದು ನನ್ನ ಹೊಲದ್ದು ಅಂತ ಜಗಳ ಆಡ್ಕೊಂತ ಕುಂತ್ರ, ನನ್ನ ಹೊಲದಾಗ ಇಂಥ ಗಿಡ ಹಚ್ಚಿನ ಸರ ಅದ್ ಹೆಂಗ್ ಮಾಡೋಣ್ರಿ? ಹಾ ಜಗಳ ಅಲ್ಲ, ಚರ್ಚೆನೆ ಮಾಡೋಣ ಅನ್ಕೊಳ್ರಿ. ಹಾ ಹಂಗಿದ್ರೆ ಏನ್ ಚರ್ಚೆ ಮಾಡ್ಬೋದು? ಇಲ್ಲಿ ಎರಡು ವಿಷಯ ಬರ್ತದ. ಅಗೇನ್ ಮತ್ತು ಹೇಳ್ತಾ ಇದೀನಿ, ಪ್ರಪೋಸಲ್ ರೂಪದಾಗ ತಗೋರಿ, ಅಂದ್ರೆ ಪ್ರಸ್ತಾವನೆ ರೂಪದೊಳಗ. ಒಂದ್ ಕಡೆ ಅದ ಸಿದ್ಧಾಂತ, ಇನ್ನೊಂದ್ ಕಡೆ ಅದ ಸಿದ್ಧ ಸೂತ್ರ. ಸಿದ್ಧಾಂತ ಏನ್ ಹೇಳ್ತದ? ಎಲ್ಲಾ ಕಡೆ ಒಂದೇ ಅಂತದ್. ನಿಮ್ ಹೊಲದಾಗ ಗಿಡ ಐತಿ, ಅದಕ್ಕೂ ನೀರು ಅಥವಾ ತೇವಾಂಶ ಬೇಕು. ನನ್ನ ಹೊಲದಾಗ ಒಂದ್ ಗಿಡ ಐತಿ, ಅದಕ್ಕೂ ತೇವಾಂಶ ಮತ್ ನೀರ್ ಬೇಕು. ಇದನ್ನ ಎಲ್ಲಾರ ಹೊಲದಾಗೂ ಅಪ್ಲಿಕೇಬಲ್ ಐತ್ರಿ, ಇದು ಒಪ್ತೈತಿ ಇದು. ಹಾ ಈಗ ನನ್ನ ಹೊಲದಾಗ ಒಂದ್ ಬ್ಯಾರೆ ಗಿಡ ಐತಿ, ಅದಕ್ಕೆ ಬ್ಯಾರೆ ನೀರ್ ಅಂದ್ರೆ ಬ್ಯಾರೆ ಲೆವೆಲ್ಗೆ ನೀರ್ ಬೇಕಾಗತ್ತೆ. ನಿಮ್ಮ ಹೊಲದಾಗ ಒಂದ್ ಯಾವ್ದೋ ಬ್ಯಾರೆ ಗಿಡ ಐತಿ, ನಾ ಗಿಡದ ಹೆಸರು ಹೇಳತ್ತಿಲ್ಲ, ಯಾಕಂದ್ರೆ ಹೌದ್ ಸರಿ ನನ್ನ ಹೊಲದಾಗ ಐತಿ ಅದ್ರದ್ ಮೊದಲು ಹೇಳಿ ಕೈ ಹತ್ಬಾರ ಮತ್ತ ಅದಕ್ಕೆ. ನಿಮ್ ಹೊಲದಾಗ ಒಂದ್ ಬ್ಯಾರೆ ಗಿಡ ಅದ, ಅದಕ್ಕೊಂದ್ ನೀರ್ ಬೇರೆ ಬೇಕಾಗದ, ಅದಕ್ಕೊಂದ್ ಮಣ್ಣು ಬೇರೆ ಬೇಕಾಗದ. ಹೆಂಗ್ ಚರ್ಚೆ ಮುಂದೊಯ್ಯೋದು? ಸಿದ್ಧಾಂತದ ಬಗ್ಗೆ ಚರ್ಚೆ ಮಾಡೋಣ ಏನ್ ಬರೀ ಸಿದ್ಧ ಸೂತ್ರದ ಬಗ್ಗೆ ಚರ್ಚೆ ಮಾಡೋಣ? ಸಿದ್ಧ ಸೂತ್ರ ಆದ್ರೆ ಹೆಂಗ್ ಸರ್? ನಿಂದು ಬೇರೆ ನಮ್ದು ಬೇರೆ, ಹೌದ್ರಿ? ಎಲ್ಲಾರ್ಗು ಅನ್ವಯಿಸುವಂತದ್ ಯಾವ್ದು? ಸಿದ್ಧಾಂತನೋ ಸಿದ್ಧ ಸೂತ್ರ? ಹಂಗಿದ್ರ ಸಿದ್ಧಾಂತ ಎಲ್ಲಿಂದ ಶುರು ಆಗ್ತದ? ಇವತ್ ಎದಕ್ ಬಂದೇವ್ರಿ? ಏನೋ ಉತ್ತರ ಕೇಳ್ಬೇಕಂತ ಬಂದೆ, ಹುಡುಕ್ಬೇಕಂತ ಯಾರು ಬಂದಿಲ್ಲ, ಹೌದಾ? ಎಲ್ಲಾರು ಉತ್ತರ ಕೇಳ್ಕೊಂಡ್ಬಿಡೋಣ, ಬಡ ಬಡ ಹೋಗಿ ಬರದ್ ಬಿಡೋಣ. ಕೃಷಿ ಒಳಗ ಉತ್ತರ ಹುಡುಕ್ಬೇಕೇನ್ ಕೇಳ್ಬೇಕು? ಇನ್ನೇನ್ ಬದಲಾವಣೆ ಮಾಡೋದದ ನಿಮ್ಮನ್ನ? ಹಂಗಿದ್ರೆ ಹುಡುಕುದ್ ಹೆಂಗ ಅಂತ ಹೇಳಿ ಚರ್ಚೆ ಮಾಡ್ಬೋದ್ರಿ? ಹಾ ರೈಟ್, ವಂಡರ್ಫುಲ್. ಇಷ್ಟು ನೀವು ಸಾಥ್ ಕೊಟ್ಬಿಟ್ರೆ ಸೈ ಅಂತ ಹೋಗ್ಬಿಡ್ತ ಟಾಪಿಕ್. ರೈಟ್, ಹಂಗಿದ್ರೆ ಉತ್ತರ ಏನೋ ಹುಡುಕ್ಬೇಕು, ಸರಿ ರೀ. ಉತ್ತರ ನಮ್ಗೆ ಎಂತದ್ ಬೇಕಾಗ್ಯದ? ಸರಿ ಇದ್ ಬೇಕಾಗ್ಯದ. ಏನ್ ಯಾರಿಗಾರ ತಪ್ಪು ಉತ್ತರ ಬೇಕಾಗ್ಯದ್ರಿ? ನಾವು ನಾರ್ಮಲಿ ಏನಂತೇವಿ? ತಪ್ಪನಿಂದ ಕಲೀಲಿ, ಅವ ತಪ್ಪು ಮಾಡ ನೋಡ, ಅವ್ನು ನೋಡಿ ಕಲಿ. ನನ್ ಹಳೆ ತಪ್ಪು ಮಾಡಿದ್ದೆ, ಅದರಿಂದ ಕಲ್ತೆ. ಏನ್ ಕಲ್ತ್ರಿ ತಪ್ಪು ಮಾಡಿದ್ರಿಂದ? ಹೆಂಗ್ ಸರಿ ಮಾಡೋದು ಕಲ್ತ್ರಿ ಹೇಳ್ರಿ ಸರ್ ತಪ್ಪಿಂದ? ತಪ್ಪು ಮಾಡಿರ್ತೀವಿ ಅದ್ರ ಮಾಡಬಾರ್ದು ಅನ್ನೋ ಅರಿವು ಮೂಡುತ್ತೆ. ಅದೇ ಅಂದ್ರೆ ತಪ್ಪು ಯಾವ್ದಂತ ಗೊತ್ತಾಯ್ತು, ಸರಿ ಯಾವ್ದಂತ ಹೆಂಗ್ ಗೊತ್ತಾಯ್ತು? ಆ ದಾರಿಗೆ ಅದೇ ಆ ದಾರಿಗೆ ಹೋಗ್ಬಾರ್ದಂತ ಗೊತ್ತಾಯ್ತು, ಯಾವ ದಾರಿಗೆ ಹೋಗ್ಬೇಕಂತ ಹೆಂಗ್ ಗೊತ್ತಾಯ್ತು? ಅಲ್ಲ, ಅನುಭವ ಸರಿ ರೀ. ನೋಡ್ರಿ ಇಲ್ಲಿ ಜವಾರಿ ಪ್ರಶ್ನೆ ಹೇಳ್ರಿ. ಆ ಗಿಡ ತಗೊಂಡ್ ಏನ್ ಸರ್ ಬದ್ನಿ ಗಿಡ? ಹಾ ನಾವೊಂದ್ ತಪ್ಪು ಮಾಡೇನಿ. ಉದಾಹರಣೆ ತಗೊಳ್ಳೋಣ, ಈಗ ಸಿಂಪಲ್ ಉದಾಹರಣೆ. ನಾನ್ ನಿಮ್ಗೆಲ್ಲಾ ಸೈಕಲ್ ಹೊಡಿಯೋದು ಕಲ್ಸಾಕತ್ತೀನಿ ಅನ್ಕೊಳ್ಳೋಣ, ಹೌದ್ರಿ? ನನಗೆ ಸೈಕಲ್ ನೆಟ್ಟಿಗೆ ಹೊಡಿಯೋದು ಬರೋಲ್. ನಾ ಹೇಳಾಕತ್ತೀನಿ ಎಡಗಾಲ ಪೆಡಲ್ ತುಳಿಬೇಕಂತ ಹೇಳಿ ಬಲ್ಗಾಲ್ ಇಟ್ಟಿನಿ ನಾ ಪೆಡಲ್ ಮೇಲೆ. ಆಮೇಲೆ ಕಾಲ್ ಬಲ್ಗಾಲ್ ಮೇಲೆ ಹಾಕ್ಬೇಕು ಸೀಟ್ ಮೇಲೆ, ಹ್ಯಾಂಡಲ್ ಎರಡು ಕೈಲೇ ಹಿಡಿಬೇಕು, ಪೆಡಲ್ ತೊಳಿಬೇಕಂತ ಹೇಳಕತ್ತೀನಿ. ಆದ್ರೆ ನಾನು ಬಲ್ಗಾಲಿಂದ ಪೆಡಲ್ ತೊಳೆದು ಹಿಂಗ್ ಕೂರಾಕ್ ಪ್ರಯತ್ನ ಮಾಡತ್ತೀನಿ. ನನ್ ತಪ್ಪಿನಿಂದ ನೀವ್ ಏನ್ ಕಲ್ತ್ರಿ? ಅಲ್ಲ, ನನ್ ತಪ್ಪಿನಿಂದ ನೀವು ಸರಿ ಕಲ್ತ್ರ? ಹಾ ಅಷ್ಟ. ಈಗ ನಡೆದಿದ್ದು ಹಿಂಗೆ ನಡೆದೈತಿ. ಎಲ್ಲಾರು ಹೊಲ್ದಾಗ ಸೈಕಲ್ ಹೊಡ್ಯಾಕತ್ತೀವಿ. ಡೀಪ್ ಆಗಿ ಹಿಡಿಯೋದಂದ್ರೆ ಏನ್ ಸರ್? ಅದಕ್ಕೆ ಆಗ್ಲೇ ಹೇಳ್ದೆ, ನನಗೂ ನಿಮಗೂ ಇರೋ ವ್ಯತ್ಯಾಸ ಅಂದ್ರೆ ನಾ ಗಮನ ಕೊಡೋ ಪ್ರಯತ್ನ ಮಾಡತ್ತೀನಿ, ನೀವು ಕೊಟ್ಟಿರ್ಲಿಕ್ಕಿಲ್ಲ. ನಿಮಗ್ ಕೊಡಕ್ ಆಗುದಿಲ್ಲೇನು? ಹೋಗೋದೇ ಹೋಯ್ತು. ಮತ್ ನನಗೆ ನಿಮ್ಗೆ ಏನ್ ವ್ಯತ್ಯಾಸ ಉಳಿತು? ಬಹಳ ಸರಳ ಐತ್ರಿ. ಯಾಕೆ ಗಮನ ಕೊಡ್ಬೇಕು? ಉತ್ತರ ಹೆಂಗ್ ಹುಡುಕ್ಬೇಕು? ಉತ್ತರ ಹುಡುಕ್ಬೇಕು ಅನ್ನೋದಾದ್ರೆ ಸರಿ ಉತ್ತರ ಬೇಕಂತ ಗೊತ್ತಾಯ್ತು. ಸರಿ ಉತ್ತರ ಬೇಕಂದ್ರೆ ಸರಿ ಪ್ರಶ್ನೆಯರು ಬೇಕಲ್ಲ, ಹೌದ್ರಿ? ಆಗ್ಲೇ ಸರ್ ಹೇಳಿದ್ರು ಗೊಂದಲ ಕೃಷಿ. ಸಾಹೇಬ್ರು, ಗೊಂದಲ ಕೃಷಿಗೆ ಯಾಕೆ ಗೊಂದಲ ಮೂಡ್ಲಿಕ್ಕತ್ತದ? ಬಿಡ್ರಿ, ಸಾವಯವ ನೈಸರ್ಗಿಕ ಅದು ಇದು ಎಲ್ಲಾ ಬಿಡೋಣ. ನಿಮ್ ಪ್ರಕಾರ ಕೃಷಿ ಅಂದ್ರೆ ಏನು? ಬಹಳ ಸರಳ ಪ್ರಶ್ನೆ ಐತಿ, ಹೇಳಿ, ಮುಕ್ತವಾಗಿ ಚರ್ಚೆ ಮಾಡಿ. ಸರಿ ಪ್ರಶ್ನೆನ ತಪ್ಪು ಪ್ರಶ್ನೆನ? ಸರಿ ಪ್ರಶ್ನೆ. ಉತ್ತರ ಹೇಳಿ. ಏನೂ ಇರ್ಬೋದು ಉತ್ತರ, ಇದೇ ಸರಿ ಇರ್ಬೇಕಂತಿಲ್ಲ, ಎಲ್ಲಾನು ಪ್ರಸ್ತಾವನೆ ರೂಪದಾಗೆ ತಗೊಳ್ಳೋಣ. ಅದು ಕೃಷಿ ಹಾಕ್ಬೇಕು, ತಾನೇ ಆಗ್ಲಿತ್ತದ. ಇದು ಒಂದ್ ಬೀಜದಿಂದ ಇಷ್ಟು ಬೀಜ ಆಗ್ಯದ, ಮತ್ ಇದರಿಂದ 1000 ಬೀಜ ಆಗ್ತದೆ.
ಅದೇ ಬೀಜ ಬಂದೇ ಬರ್ತದ. ಅದು ಈಗ ಈ ಬೀಜ ಬಿತ್ತಂದ್ರೆ ಬೇರೆ ಬೀಜ ಬರುದಿಲ್ಲ ಅಲ್ಲ, ಬರ್ತದಂದ್ರಿ? ಬರೋದಿಲ್ಲ. ಸೊ ಕೃಷಿ ಅಂದ್ರೆ ಏನು, ಯಾಕೆ ಶುರು ನೆಮ್ಮದಿಯಿಂದ ನಮ್ಮ ಕೈಲಾದಷ್ಟು ನಮ್ಮ ಜೀವನ ಕಂಡ್ಕೊಳ್ಳೋದು. ಕಂಡ್ಕೊಳ್ಳೋದು? ಎಷ್ಟು ಮಂದಿ ನೆಮ್ಮದಿಯಿಂದ ಕಂಡ್ಕೊಂಡಿರಿ ಕೃಷಿ ಒಳಗೆ ಕೈ ಎತ್ತು ನೋಡ್ರಿ ಸರ್. ಒಂದೇ ಒಂದ್ ಕೈ ಬಂತ ಅಲ್ಲಿಂದ. ಎಷ್ಟು? 2. ಮನಸ್ಥಿತಿ ಮತ್ತೆ ಕೃಷಿಯಿಂದ ನೆಮ್ಮದಿ ಸಿಕ್ಕವ್ರು ಎಷ್ಟು ಜನ ಇದೆ ನೋಡ್ರಿ. ಅದು ಒಂದೇ ಕೈ ನಿಮ್ಮೊಳಗೆ ಹಿಂಗ್ ಸ್ಟ್ರೇಟ್ ನಿಂತದ. ಸರಿ, ಯಾವ್ರು? ಯಲಬುರ್ಗ. ಹೆಸರು? ಸಿದ್ದಪ್ಪ. ಪೂರ್ತಿ ಕೃಷಿಲೇ ಇದೀರಿ? ವಂಡರ್ಫುಲ್. ಎಷ್ಟು ಹೊಲ? ನಮ್ದು 8 ಎಕರೆ ಇದೆ. ಹಾ ರೀ. ಬೇರೆ 20 ನೀವು ಮಾಡ್ಕೊಂಡಿರಿ? ರೈಟ್. 30 ಎಕರೆ ಮಾಡಿ ಏನೇನ್ ಬೆಳೆ ಮಾಡ್ತೀರಿ? ಕಟ್ಟಿ, ಹೆಸರು, ಹಾ. ಮೆಕ್ಕೆಜೋಳ. ಹೆಂಗ್ ನೆಮ್ಮದಿ ಸಿಕ್ತು ನಿಮ್ಗೆ? ಇವ್ರಿಗೆ ಯಾಕೆ ಸಿಕ್ಕಿಲ್ಲ? ನಾವು ಅದನ್ನ ನಮ್ ಕೆಲಸನ ಅದಲ್ಲ. ಹಾ ರೀ. ಅಲ್ಲ, ಅವ್ರದ್ದು ಅದೇ ಕೆಲಸ. ನೀವು ಕೂಡಿ ಸರ್, ದಯಮಾಡಿ ಎದ್ ನಿಲ್ಬೇಡಿ, ಆರಾಮಾಗಿ ಕುಂತ್ ಮಾತಾಡೋದು. ಅದು ಒಂದು ರೋಗ ಬರುತ್ತೆ, ಒಂದು ರೋಗ ಬರ್ತದೆ, ಅದ್ರಾಗ ಏನ್ ನೆಮ್ಮದಿ ತಿರುಗಂಬರ್ಗೆ ಎಣ್ಣೆ ಹೊಡೆಯೋದು, ಏನ್ ನೋಡೋದು? ಅದ್ರಾಗ ಏನ್ ನೆಮ್ಮದಿ ಸಿಕ್ಕ ಏನ್ ನೆಮ್ಮದಿ ಸಿಗ್ಬೇಕು ಸರ್? ನಾನು ಅದನ್ನೇ ಹೇಳಾಕತ್ತೀನಿ, ಅವ್ರಿಗೆ ಹೆಂಗ್ ಸಿಕ್ತಂತ. ಹಾ, ನೆಮ್ಮದಿ ಹುಡ್ಕಾತ ಇಲ್ಲ ಮುಗ್ದ. ಏನ್ ಹುಡ್ಕಾತಿರ್ಬೇಕು? ಸಿಗಲ್ಲ. ಏನ್ ಹುಡ್ಕಾತಾನೆ ಇಲ್ಲ ಸರ್. ಬೇಡ ಬೇಡ ಅಂದ್ರೆ ಕರೆ ನೆಮ್ಮದಿ ಸಿಕ್ಕೇತಂದಂಗ. ಹೇಳ್ರಿ ಸರ್, ಕೃಷಿ ಅಂದ್ರೆ ಏನ್? ಬಹಳ ಸರಳ ಪ್ರಶ್ನೆ ಐತ್ರಿ. ನಮಗ್ ಬೇಕಾದನ್ನ ನಾವು ಬೆಳ್ಕಂತಿಲ್ಲ. ಮುಗೈತ್. ಸರಿ, ಎಷ್ಟ್ ಮಂದಿ ನಿಮಗ್ ಬೇಕಾಗಿದ್ದ ನೀವು ಬೆಳ್ಕೊಂಡ್ ತಿಂದಿರಿ? ಏನ್ ಸರ್? ಕೊಂಡ್ಕೊಂಡ್ ತಿಂದಿರಿ? ಹಾ ಹಾ, ಬೆಳ್ಕೊಂಡ್ ತಿಂದಿರಿ. ಅದಕ್ಕೆ ನಿಮಗ್ ನೆಮ್ಮದಿ ಸಿಕ್ಕೇತೆ. ನಿಮ್ನ ಅದಕ್ಕೆ ಐಸೋಲೇಟ್ ಮಾಡ್ಬಿಟ್ಟಿವ್ ನಾವ್ ಈಗಾಗ್ಲೇ. ಮತ್ತೇನಾರು ಡೆಫಿನೇಷನ್ ಸರ್? ಕೃಷಿ ಅಂದ್ರೆ ಏನು? ಬಹಳ ಸರಳ ಪ್ರಶ್ನೆ ಐತ್ರಿ. ನಾ ಸಾವಯವ ಕೃಷಿ ಅಂದ್ರೆ ಏನು, ನೈಸರ್ಗಿಕ ಕೃಷಿ ಅಂದ್ರೆ ಏನು, ಜೀವ ಚೈತನ್ಯ ಕೃಷಿ ಅಂದ್ರೆ ಏನು, ಅದು ಇದು ಏನಾರ ಕೇಳೇನ್ರಿ ಕಾಂಪ್ಲಿಕೇಟ್? ಬಹಳ ಸರಳ. ನಿಮ್ ಪ್ರಕಾರ ಏನೇನ್ ಕರೀತೀರಿ ನಿಮ್ ಕಡೆ? ಬೇಸಾಯ ಅಂದ್ರೆ ಏನು, ಕಮ್ತ ಅಂದ್ರೆ ಏನು, ಅಗ್ರಿಕಲ್ಚರ್ ಅಂದ್ರೆ ಏನು? ಅಷ್ಟೇ ಕೇಳತ್ತೀನಿ. ಏನ್ ಇರ್ಬೋದು ಹೇಳ್ರಿ, ನಿಮ್ಗೆ ಅನ್ಸಿದ ಡೆಫಿನೇಷನ್ ಇರ್ಲಿ ಸರ್. ಭೂಮಿ ಒಳಗಡೆ ಉತ್ಪಾದನೆ ತೆಗೆಯೋದೇ ಕೃಷಿ. ಭೂಮಿಯಲ್ಲಿ ಉತ್ಪಾದನೆ ತೆಗೆಯೋದೇ ಕೃಷಿ. ಅಂದ್ರೆ ಕೃಷಿ ಶುರು ಮಾಡೋಕಿನ ಮೊದಲು ಭೂಮಿಯಲ್ಲಿ ಉತ್ಪಾದನೆ ಆಗಾಕತ್ತಿರ್ಲಿಲ್ಲ ಅಂತೀರಿ? ಹೆಚ್ಚಿನ ಉತ್ಪಾದನೆ ಸೈಂಟಿಫಿಕ್ ಆಗಿ. ವೆರಿ ಗುಡ್. ಸೊ ಸೈಂಟಿಫಿಕ್ ಆಗಿ ಹೆಚ್ಚಿನ ಉತ್ಪಾದನೆ ತೆಗಿತಾ ತೆಗಿತಾ ಯಾವ ಕಡೆ ಬಂದಿವ್ರಿ? ಹ್ಮ್, ಸರಿ. ಶಾರ್ಟ್ ಪೀರಿಯಡ್ನಾಗ ಹಾ, ರೈಟ್. ಇದು ಭಾರಿ $1,000,000 ಕ್ವಶನ್ ಸರ್. ಥ್ಯಾಂಕ್ ಯು ಅದನ್ನ ಕೇಳಿದ್ದಕ್ಕ. ನನ್ಗಿದ್ ಬಹಳ ಸರಿ ಕ್ಯೂರಿಯಾಸಿಟಿ ಹುಟ್ಟಿಸ್ತೈತ್ರಿ ಯಾವಾಗ್ಲೂ. ಏನಿದು ಜಲ್ದಿ ಬರ್ಬೇಕು ಸರ್ ಪೀಕ್, ಜಲ್ದಿ ಬರ್ಬೇಕು ಸರ್ ಪೀಕ್ ಅಂತ. ಸರಿ, ನಾ ಈಗ ಒಂದೆರಡು ಮತ್ತ ಹುಳ ಬಿಡ್ತೇನೆ ನನ್ ಕಡೆಯಿಂದ, ನೋಡೋಣ. ಈಗ ನೀವು ಈ ರಾಸಾಯನಿಕ ಗೊಬ್ಬರ ಎಲ್ಲ ಬರೋಕಿನ ಮೊದಲ್ರಿ ಸಾವಯವದೊಳಗೆ ಇತ್ತಲ್ಲ ಎಲ್ಲ, ಅವಾಗ ಹೆಸರು ಎಷ್ಟ್ ತಿಂಗಳಿಗೆ ಬರ್ತೈತ್ರಿ? ಅಲ್ಲ, ಯಾವ ಹೆಸರು ಬಿತ್ತೀರ ಅನ್ನೋದ್ರ ಮ್ಯಾಲ್ರಿ. ಅಲ್ಲ, ಜವಾರಿ ಹೆಸರಿದ್ರೆ ಜವಾರಿ. ಹಾ, ಹಂಗ ಅಂದ್ರೆ ಜೋಳ 8 ತಿಂಗಳಿಗೆ ಬರೋದು ಐತಿ, 4 ತಿಂಗಳಿಗೂ ಬರೋದು ಐತ್ರಿ. ಅಂದ್ರೆ ನೀವ್ ಯಾವ್ದ್ ಕಾಳು ಹಾಕ್ತೀರ ಅನ್ನೋದ್ರ ಮೇಲೆ. ಸರ್, ಜವಾರಿ ಮೊದ್ಲ ಬಿತ್ತಿದ್ರು. ಈಗ ಮನೆಯ ಬೀಜ ಯಾರು ಜವಾರಿ ಬೀಜ ಯಾರು ಬಿತ್ತಾಗಲ್ಲ. ಕರೆಕ್ಟ್. ಅಂಗಡ್ಯಾಗ ಹೋಗೋದು, ಚೀಸ್ ಪಾಕೆಟ್ ತರೋದು, ಬಿತ್ತೋದು. ಕರೆಕ್ಟ್. ಅದು ಜವಾರಿ ಅನ್ನೋದು ಗೊತ್ತಾಗಲ್ಲ, ಫಾರ್ಮರ್ ಜಬಲ್ಪುರಿ ಅನ್ನೋದು ಗೊತ್ತಾಗಲ್ಲ. ಕರೆಕ್ಟ್. ಸರಿ, ಅದ ಹೆಸರು ನಿಮ್ ಕಡೆ ಬೀಜ ಬೇರೆ. ಮೆಕ್ಕೆಜೋಳ ತಗೊಳ್ಳೋಣ, ಎಲ್ಲಾರ ಕಡೆ ಬಂದ ಬೀಜ ಅದಾವ ಈಗ ಹೆಚ್ಚು ಕಮ್ಮಿ ಅಂತ. ರೈಟ್. ಮೆಕ್ಕೆಜೋಳ ನಾ ಸಾವಯವದೊಳಗ್ ಮಾಡಿದ್ರೆ ಎಷ್ಟ್ ತಿಂಗಳಿಗೆ ಕ್ರಾಪ್ ಬರ್ತದ ಅನಿಸ್ತದ? 4 ತಿಂಗಳು. ರಾಸಾಯನಿಕ ಹಾಕಿ ಮಾಡಿದ್ರೆ ಮತ್ತೆ ಯಾಕೆ ಹೆಂಗ್ ಫಾಸ್ಟ್ ಆಯ್ತ್ರಿ ಅದು? ಇಳುವರಿ ನಾ ಅಷ್ಟೇ ಕೊಡ್ತೀನಿ ಅನ್ಕೊಳ್ಳೋಣ, ಇನ್ನು ಕೆಮಿಕಲ್ ಕಿನ್ನ ಜಾಸ್ತಿ ಕೊಡ್ತೇನೆ ಅನ್ಕೊಳ್ಳೋಣ. ಒಂದ್ ಸೆಕೆಂಡ್. ಬದಲು ಯಾರು ಹಾಕ್ಬೇಕಾಗಿತ್ತು? ಧನ್ಯೋಸ್ಮಿ. ಮುಗದೆ ಹೋಯ್ತು, ಸೆಷನ್ ಮುಗೀತು. ಇಷ್ಟ ಅರ್ಥ ಆಯ್ತಲ್ಲ? ನಾವು ಸಾವಯವ ಕೃಷಿ ಸಗಣಿ ಗೊಬ್ಬರ ಹಾಕಿ ಮಾಡ್ಬೇಕಂತ ಸಗಣಿ ಬೆಳ್ಯಾರ ಇಲ್ಲಿ ಇಲ್ಲ. ಹಾ, ಬೆಳ್ಯಾರಿಲ್ಲ. ಸಗಣಿ ಬಳಿಬೇಕು ಯಾಕೆ ಹೇಳ್ರಿ ಸರ್ ಮೊದಲು, ಅಲ್ಲಿಂದ ಶುರು ಮಾಡೋಣ. ಸರ್, ಬೆಳೆದ್ರೆ ನಮ್ಗೆ ಉತ್ಪಾದನೆ ಐತಿ, ಹೊಲಕ್ಕೆ ಹಾಕಿದ್ರೆ ನಮ್ಮ ಹೊಲ ಬೆಳಿತೈತಿ. ಬರೋಬ್ಬರಿ. ಬೆಳ್ಯಾಕ ರೆಡಿ ಇಲ್ಲ. ಹಾ, ಬಳಿಲಾರ್ದಂಗ ಮಾಡಿದ್ರ ಒಂದ್ ವರ್ಷ ನಾ ಈಗ ಸರ್ ಆಗ್ಲೇ ಅನ್ನಕತ್ತಿದ್ರಿ ಇನ್ಸಿತು ಕಾಂಪೋಸ್ಟ್ ಅಂತ. ಅಂದ್ರೆ ಹೊಲ್ದಾಗೇನ ಎಲ್ಲಾ ಮಾಡ್ಲಿಕ್ಕೆ ಅವಕಾಶ ಇದೇನು, ಹೊಲ್ದಾಗೆ ಗೊಬ್ಬರ ಆಗ್ಲಿಕ್ಕತ್ತದನು ಮಾಡ್ಬೋದೇನು? ನಾವ್ ಪ್ರತಿ ವರ್ಷ ನಾನು 8 ತಾಳ ಹಿಡ್ಕೊಂಡು ಅದನ್ನ ಹೇರುದೇ ಬೇಡಪ್ಪ. ಎಲ್ಲಾರು ಹಂಗ ಮಾಡಕ್ ಹೆಂಗ್ ಸಾಧ್ಯ ಸರ್? ಹಾ, ಅದನ್ನ ಚರ್ಚೆ ಮಾಡೋಣ. ಮರ ಕೃಷಿನೇ ಮಾಡಿದ್ರ ಮರ ಕೃಷಿ ಹೇಳ್ತಾ ಇಲ್ಲ,
ಎಲ್ಲದಕ್ಕೂ ಅನುಕೂಲ ಐತಿ, ಎಲ್ಲದ್ರಾಗೂ ಅವಕಾಶ ಐತಿ. ಈ ಕಡ್ಲಿ ಅವನ್ನ ಬಿತ್ತಿರ್ತಾರ ದನ ಬಿಟ್ಟು ಮೇಸಾಗುತ್ತೆ ದನ ಬಿಟ್ಟು ಅವಾಗ ಯಾಕೆ ಮೇಯಿಸ್ತೀರಿ ಬಿತ್ತಿದಾಗ? ಮೊದಲ ಈ ಉಳಿದ ಟೈಮ್ನಾಗ ಏನಿತ್ತು ಸರ್ ಒಣ ಬೇಸಾಯದಲ್ಲಿ ಒಣ ಹಾ. ಭೂಮಿ ಇತ್ತು, ಒಣ ಭೂಮಿ ಸರಿ ಅಡ್ಡಾಡ್ಸ್ಕೊಂಡ್ ಬರ್ರಿ, ಮೇಯ್ಸೋದ್ ಬೇಡ. ಅಡ್ಡಾಡ್ಸ್ಕೊಂಡ್ ಬರಕ್ರಿ ಬಿಸ್ತಾಗ ಏನ್ ಬರೀ ಹೊಲ್ದಾಗ ಅಡ್ಡಾಡ್ಸ್ಕೊಂಡ್ ದನ ಏನಿಲ್ಲ. ಹಾ. ಅಡ್ಡಾಡ್ಸ್ಕೊಂಡ್ ಬರಕ್ ದನ ಸರಿ. ನಾವು ಸುಸ್ತು. ವರ್ಕ್ಶಾಪಿಗೆ ಬಂದವ್ರು ಯಾರಿದ್ದಾರೆ ಇಲ್ಲಿ ಈಗಲೇ ಯಾರ ಕಂಡ್ರಲ್ಲ? ಹಾ ಇವ್ರು ಸರ್, ನಿಮ್ಗೆ ಅಲೆನ್ ಸೇವ್ರಿ ವಿಡಿಯೋ ನೆನಪೈತಿ? ಹಾ, ಸಾಧ್ಯ ಐತಂತೀರಿ ಇಲ್ಲ ಅಂತೀರ ಅವ್ರಿಗೆ? ಹೆಂಗೈತ್ರಿ ಹಾ, ನೀವು ವರ್ಕ್ಶಾಪಿಗೆ ಬಂದ್ರೆ ಗೊತ್ತಾಗ್ತೈತ್ರಿ. ಮುಗಿತು, ನೆಕ್ಸ್ಟ್ ಬರ್ರಿ. ಈ ತಿಂಗಳದ್ ಬೇಡ, ಈ ತಿಂಗಳದ್ ಫುಲ್ ಆಗ್ಯಾವ ಆಗ್ಲೇ, ಮುಂದಿನ ತಿಂಗಳದ್ ನೋಡೋಣ. ಅದನ್ನ ಸಂಕ್ಷಿಪ್ತವಾಗಿ ಇಲ್ಲೇ ಹೇಳ್ಬಿಟ್ರೆ ಇಲ್ಲ ಕಷ್ಟ ಐತ್ರಿ ಸಂಕ್ಷಿಪ್ತ, ನೀವು ಅವ್ರಿಗೆ ಹೇಳನ್ರಿ ಸಂಕ್ಷಿಪ್ತ ಹೇಳಕ್ ಆಗ್ತದೆ ಸರ್ ಅದನ್ನ? ಹಾ ಮುಗಿತು, ಕ್ಲೋಸ್. ಯಾವ್ದನ್ನ ವಿವರವಾಗಿ ಹೇಳ್ಬೇಕಾದ್ರೆ ವಿವರವಾಗಿ ಹೇಳ್ಬೇಕು. ನನ್ ಕಡೆ ದಾರಿ ಇಲ್ಲ, ನಿಮ್ಗೆ ಆ ವಿಡಿಯೋ ತೋರಿಸ್ಬೇಕು, ಅದ್ ಹೆಂಗ ಆಗ್ತದ ಅಂತ ಹೇಳ್ಬೇಕು, ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕು. ಈಗ ನಾವು ವರ್ಕ್ಶಾಪಿಗೆ ಬರ್ಬೇಕಂದ್ರೆ ಧಾರವಾಡಕ್ಕೆ ಬರ್ಬೇಕು. ನೀವು ಕರೆದ್ ನಿಮ್ಮಲ್ಲಿ ಮಾಡ್ತೇನಂದ್ರ ನಾನ್ ನಿಮ್ಮಲ್ಲೇ ಬಂದ್ ಮಾಡ್ತೀನಿ. ನಾವು ವರ್ಕ್ಶಾಪಿಗೆ ಬರಕ ನಮಗೆ ಒಂದ್ ಸ್ವಲ್ಪ ಇದು ಬೇಕು ಸರ್, ಇನ್ಫಾರ್ಮೇಶನ್ ಬೇಕ್ರಿ. ಹೇಳ್ತೇವಲ್ಲ ಸರ್, ಇನ್ಫಾರ್ಮೇಶನ್ ಕೊಟ್ಟಿರ್ತೇವ್ರಿ, ಮೊದ್ಲ ಅನೌನ್ಸ್ ಮಾಡಿರ್ತೇವಿ. ಯಾರು ನಂಬರ್ ಕೊಟ್ರೆ ಅವ್ರೆಲ್ಲ ಕಳಿಸ್ತಾರೆ. ಹಾ, ಅಂದ್ರೆ ಅದು ಅಲ್ಲಿ ಫೇಸ್ಬುಕ್ನಾಗ ಇದ್ರಾಗ ಮೊದ್ಲೇ ಅನೌನ್ಸ್ ಮಾಡಿರ್ತೀವ್ರಿ, ನೀವು ರಿಜಿಸ್ಟರ್. ಆದ್ರೆ ಅಲ್ಲಿ 30 ಮಂದಿಗೆ ಅಷ್ಟೇ ಅವಕಾಶ ಇರ್ತದ್ರಿ, ಯಾಕಂದ್ರೆ ಅದು ಬಹಳ ಮಂದಿಗೆ ಆಗೋದಿಲ್ಲ. ಆದ್ರೂ ಒಪ್ಕೊಳಕತ್ತೀನಿ, ಏನಂದ್ರ ನಾವು 3 ದಿನ ಆತ್ರಿ ಫಾರ್ಮ್ ಕ್ಲೋಸ್ ಮಾಡಿ. ಅದನ್ನ ಇವತ್ತಿಗೂ ಫೋನ್ ಬರಾಕತ್ತವ, ಇನ್ನೊಂದೆರಡು ಹಂಗು ಹಿಂಗು ಮಾಡ್ಕೊರಿ, ಅಲ್ಲಿ ಜಾಗ ಇರೋದಿಲ್ಲ. ಅದಕ್ಕೆ ಬರ್ಬೇಕಂತ ಅನ್ಸಿದಾಗ ರಿಜಿಸ್ಟ್ರೇಷನ್ ಮೊದ್ಲೇ ಮಾಡ್ಕೊಂಡ್ ಬರ್ರಿ. ಇರ್ಲಿ, ಎನಿವೇಸ್ ಅದನ್ನ ಆಮೇಲೆ ನೋಡೋಣ ಅಂತ. ಎಲ್ಲಿಗಿದ್ವಿ? ಹಾ, ಕಾಂಪೋಸ್ಟ್, ಸಗಣಿ ಬೆಳೆಯೋದ್ ಬೇಡ. ಹಾ, ಕೃಷಿ ಅಂದ್ರೆ ಏನು ಹೇಳ್ರಿ ಸರ್. ಮತ್ತೆ ಕೃಷಿ ಅಂದ್ರೆ ಏನ್ ಹಂಗಿದ್ರೆ? ಕೆಚ್ಚಲ್ ಬಾವಿ ಯಾವಾಗ ಬರ್ತದ್ರಿ? ಯಾ ಹಸುಗ್ ಬರ್ತದ? ಹಂಗಿದ್ರೆ ನಮಗ್ ದನ ಯಾಕೆ ಬೇಕು? ಹಾಲಿಗೆ ಬೇಕೋ ಸಗಣಿಗ್ ಬೇಕು? ಸಗಣಿ ಒಳಗ ರೊಕ್ಕ ಜಾಸ್ತಿ ಸಿಕ್ಕ್ರ ದನಾನ ಸಗಣಿ ಸಲುವಾಗಿ ಕಟ್ಲಿಕ್ಕೆ ರೆಡಿ ಇದೀರಾ?